ಎಲ್ರಿಗೂ ನಮಸ್ಕಾರ. ಶಿವಕುಮಾರ್, ಬಿಸ್ನೆಸ್ ಕೋಚ್ ಆ್ಯಂಡ್ ಲೈಫ್ ಕೋಚ್. ದುಡ್ಡು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ಒಂದು ರಿಸೋರ್ಸ್. ಈ ದುಡ್ಡನ್ನು ನಾವು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲಂಗೆ ಎಲ್ಲೋ ಒಂದು ಕಡೆ ಈ ದುಡ್ಡಿನ ಬಗ್ಗೆ ನಾವೇನು ಮಾಡಿರ್ತೀವಿ, ನೆಗೆಟಿವ್ ಅಫರ್ಮೇಷನ್ನ ಕೊಟ್ಕೊಂಡ್ಬಿಟ್ಟಿರ್ತೀವಿ. ಈಗ ತುಂಬ ಜನ ದುಡ್ಡು ಮಾಡ್ತಾನೆ ಇರ್ತಾರೆ, ಕೆಲವರು ದುಡ್ಡು ಮಾಡೋಕ್ಕಾಗ್ತಾ ಇರಲ್ಲ. ಏನು ಕಾರಣ ಆಗಾರೆ? ಹಾಗಾದರೆ ಮನಿ ಹೇಗೆ ಕೆಲಸ ಮಾಡುತ್ತೆ, ಮನಿ ಎನರ್ಜಿ ಹೇಗೆ ಕ್ರಿಯೇಟ್ ಮಾಡುತ್ತೆ, ಮನಿ ಪವರ್ನ ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ದುಡ್ಡಿನ ಬಗ್ಗೆ ನಮಗಿರ್ತಕ್ಕಂಥ ಕೆಲವು ನೆಗೆಟಿವ್ ಥಾಟ್ ಪ್ರೋಸೆಸ್ನ ನಾವು ಯಾವಾಗ ಹೊರಗಡೆ ತೆಗೆದಾಕ್ತೀವೋ ಅಲ್ಲಿಂದ ಏನಾಗುತ್ತೆ, ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ. ತುಂಬ ಜನಕ್ಕೆ ಏನು ಬೇಕು, ಇನ್ಸ್ಟೆಂಟ್ ಮನಿ ಬೇಕು, ಇನ್ಸ್ಟೆಂಟ್ ಸಕ್ಸಸ್ ಬೇಕು. ಸೊ ಒಂದೇ ದಿನಕ್ಕೆ ಸಿಗಲ್ಲ ನಿಮಗೆ ಸಕ್ಸಸ್, ಅಥವಾ ಒಂದೇ ದಿನಕ್ಕೆ ನೀವು ದುಡ್ಡನ್ನ ಮಾಡಲಿಕ್ಕಾಗಲ್ಲ. ಸೊ ಲಾಂಗ್ ಟರ್ಮ್ ನೀವು ಬೆಳಿಬೇಕು ಅಂತ ಹೇಳಿದಾಗ ನಿಮ್ಮ ದುಡ್ಡಿನ ಬಗ್ಗೆ ನೀವು ಎಷ್ಟು ಪಾಸಿಟಿವ್ ವೈಬ್ರೇಷನ್ ಅದ್ರ ಮೇಲೆ ಇಟ್ಕೊತೀರೋ, ನಂಬಿಕೆನ ಇಟ್ಕೊತೀರೋ, ಅಫರ್ಮೇಷನ್ಗಳನ್ನ ಕೊಟ್ಕೊತೀರೋ, ದುಡ್ಡೇನಾಗುತ್ತೆ ಕೆಲಸ ಮಾಡ್ತಾ ಹೋಗ್ತಾ ಇರುತ್ತೆ. ಹಾಗಾದರೆ ನಿಮ್ಮ ಪ್ರಕಾರ ನಿಮಗೆ ನಿಮ್ಮ ಜೀವನದಲ್ಲಿ ದುಡ್ಡು ಅಂದ ತಕ್ಷಣ ಯಾವ ಒಂದು ಸೆಲ್ಫ್ ಇಮೇಜ್ ಅದ್ರ ಮೇಲೆ ನೀವು ಥಾಟ್ನ ಇಟ್ಕೊಂಡಿದ್ದೀರಿ? ದುಡ್ಡು ಅಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ? ತುಂಬ ಜನ ಕೇಳಿದಾಗ ಏನಿಸುತ್ತೆ, ಕಷ್ಟ, ದುಡ್ಡು ಸಿಗಲ್ಲ, ಸ್ಟ್ರಗಲ್ ಮಾಡಬೇಕು, ಎಫರ್ಟ್ ಹಾಕಬೇಕು, ಶ್ರೀಮಂತರಿಗೆ ಮಾತ್ರ ದುಡ್ಡು ಸಿಗುತ್ತೆ, ಬಡವರಾಗೇ ಇರಬೇಕು, ನಮ್ಮ ಕೈಲಿ ದುಡ್ಡು ಮಾಡೋಕ್ಕಾಗಲ್ಲ, ನಮಗಿಷ್ಟೇ ಲಿಮಿಟೇಷನ್ನು. ತುಂಬ ಜನ ಏನು ಅನ್ಕೊತಾರೆ, ಅವ್ರಿಗೆ ಗೊತ್ತಿಲ್ಲದಂಗೆ ದುಡ್ಡಿನ ಬಗ್ಗೆ ಏನು ಮಾಡ್ತಾರೆ, ನೆಗೆಟಿವ್ ಅಫರ್ಮೇಷನ್ನ ಕೊಟ್ಕೊತಾ ಇರ್ತಾರೆ. ಹಾಗಾಗಿ ಆ ಅಫರ್ಮೇಷನ್ಸ್ ಅವ್ರಿಗೆ ವರ್ಕ್ ಆಗ್ತಾ ಇರುತ್ತೆ. ಯಾಕೆಂದರೆ ಒಂದೇ ರಾತ್ರಿಗೆ ದುಡ್ಡು ಬರಲ್ಲ, ಒಂದೇ ದಿನಕ್ಕೆ ದುಡ್ಡು ಬರಲ್ಲ. ಇಟ್ ವಿಲ್ ಟೇಕ್ ಯೂಸ್ ಟೈಮ್. ಲಾಂಗ್ ಟರ್ಮು ನಿಮ್ಮ ಮೈಂಡಲ್ಲಿ, ಮನಸ್ಸಲ್ಲಿ ನಿಮ್ಮ ದುಡ್ಡಿನ ಬಗ್ಗೆ ನೀವು ಯಾವಾಗ ಪಾಸಿಟಿವ್ ಅಫರ್ಮೇಷನ್ನ ಕೊಟ್ಕೊತೀರೋ. ಏನು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳಿದ್ರೆ, ನಾನು ಸಂಪಾದನೆ ಮಾಡ್ತಾಯಿದ್ದೀನಿ, ನನಗೆ ದುಡ್ಡು ಬರ್ತಾ ಇದೆ, ಒಳ್ಳೆ ರೀತಿಲಿ ನಾನು ದುಡ್ಡು ಮಾಡ್ತಾಯಿದ್ದೀನಿ, ನಾನು ಸಕ್ಸಸ್ಫುಲ್ ಆಗ್ತಾಯಿದ್ದೀನಿ, ನಾನು ಬೆಳೀತಾ ಇದ್ದೀನಿ, ನಾನು ಅಚೀವ್ಮೆಂಟ್ ಮಾಡ್ತಾಯಿದ್ದೀನಿ, ನನಗೆ ಮನಿ ಫ್ಲೋ ಈಸಿಯಾಗಿ ಬರ್ತಾ ಇದೆ, ಜಾಯ್ಫುಲ್ಲಾಗಿ ಬರ್ತಾ ಇದೆ, ನನಗೆಲ್ಲ ಒಂದು ಆ್ಯಂಗಲಲ್ಲೂ ಕೂಡ ದುಡ್ಡು ನನಗೆ ಬರ್ತಾ ಇದೆ, ಇನ್ಕಮ್ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ. ಈ ರೀತಿ ನಾವು ಪಾಸಿಟಿವ್ ಅಫರ್ಮೇಷನ್ನ ಕೊಟ್ಕೊಂಡಾಗ ಏನಾಗುತ್ತೆ, ನಮ್ಮ ಒಂದು ಮೈಂಡು ಕೂಡ ಅದಕ್ಕೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮನಿ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಿಮಗೆ ಮನಿ ಸ್ಟ್ರಕ್ ಆಗಿದೆ, ಮನಿ ನಿಮಗೆ ಹೋಲ್ಡ್ ಆಗಿದೆ, ತುಂಬ ಸಲ ಏನು ಹೇಳ್ತೀವಿ, ದುಡ್ಡು ಹಾಕಿಲ್ಲಪ್ಪ ಅಂತಂದರೆ ಅದು ತುಂಬ ಕಷ್ಟ ಇದೆ, ಪ್ರಾಬ್ಲಮ್ಸ್ ಇದೆ, ಟೈಟ್ ಇದೆ, ದುಡ್ಡು ಬರ್ತಾ ಇಲ್ಲ. ಸೊ ಯೂಸ್ ಟು ಗಿವ್. ಸೊ ನಾವೇನು ಮಾಡ್ತೀವಿ, ಆನ್ಸರ್ ಕೊಡಲಿಕ್ಕೆ ರೆಡಿ ಆಗ್ತಾ ಹೋಗ್ತಾ ಇರ್ತೀವಿ. ಸೊ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳಿದಾಗ ನೀವು ನಿಮ್ಮ ದುಡ್ಡಿನ ಬಗ್ಗೆ ಯಾವ ಇಮೇಜ್ನ ಇಟ್ಕೊಂಡಿದ್ದೀರಾ, ಯಾವ ಮೈಂಡ್ ಸೆಟ್ನ ಇಟ್ಕೊಂಡಿದ್ದೀರಾ, ಆ ಪಾಸಿಟಿವ್ ಥಾಟ್ನ ಬರಬೇಕು ಅಂತ ಹೇಳಿದಾಗ SKL ಲೈಫ್ ಲೀಡರ್ಶಿಪ್ ಲರ್ನಿಂಗ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸೆಲ್ಫ್ ಇಮೇಜು ಕೂಡ ತುಂಬ ಇಂಪಾರ್ಟೆಂಟು. ದುಡ್ಡಿನ ಬಗ್ಗೆ ನಿಮ್ಮ ನಂಬಿಕೆ ಏನಿದೆ, ಬಿಲೀಫ್ ಸಿಸ್ಟಮ್ ಆಲ್ಸೋ ತುಂಬ ಇಂಪಾರ್ಟೆಂಟು. ತುಂಬ ಜನ ಏನು ನಂಬ್ತಾರೆ, ನಾನು ಲೈಫಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ, ನಾನು ಕರೋಡ್ಸ್ ಅರ್ನ್ ಮಾಡಲಿಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ, ಇದ್ರ ಮೇಲೆ ಅವ್ರ ನಂಬಿಕೆ ಜಾಸ್ತಿ ಇರುತ್ತೆ. ಹಾಗಾಗಿ ಆ ನಂಬಿಕೆ ವರ್ಕ್ ಆಗ್ತಾ ಇರುತ್ತೆ. ದುಡ್ಡು ಬಂದೇ ಬರುತ್ತೆ. ಯಾವಾಗ ಅಂತ ಹೇಳಿದಾಗ ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಅಫರ್ಮೇಷನ್ನ ಕೊಟ್ಕೊಂಡು ಆ ದುಡ್ಡನ್ನ ದುಡಿಲಿಕ್ಕೆ ದಾರಿಗಳು ಓಪನ್ ಅಪ್ ಆಗುತ್ತೆ. ನಂಗೆ ದುಡ್ಡು ಸಿಗುತ್ತೆ ಅಂತ ನಿಮ್ಮ ಮೈಂಡ್ ಸೆಟ್ಟನ್ನು ಯಾವಾಗ ನೀವು ಗೆಲ್ತೀರ, ಫಸ್ಟು ಇಲ್ಲಿ ಗೆದ್ದರೆ ಹೊರಗಡೆ ಪ್ರಪಂಚ ನೀವು ಗೆದ್ದಂಗೆ. ಸೊ ಇಲ್ಲಿ ಗೆಲ್ಲಬೇಕು ಅಂತ ಹೇಳಿದಾಗ ನಿಮ್ಮ ಥಾಟ್ ಪ್ರೊಸೆಸ್ಸು ಕೂಡ ತುಂಬ ಇಂಪಾರ್ಟೆಂಟು. ಹೇಗೆ ನೀವು ಫಿಸಿಕಲ್ ಬಾಡಿಗೆ ಹಸ್ವಾದಾಗ ಊಟ ಹಾಕ್ತಿರೋ, ಅದೇ ರೀತಿ ಮೈಂಡ್ಗೂ ಕೂಡ ಹಸುವಾಗುತ್ತೆ. ಅವಾಗ ಬೇಕಾಗಿರ್ತೀರಿ ಅಂತ ಹೇಳಿದ್ರೆ ಫ್ಲೋ ಆಫ್ ಥಾಟ್ಸ್, ನಿಮ್ಮ ಯೋಚನೆಗಳು. ಯೋಚನೆಗಳಿಗೆ ಬೇಕಾಗಿರ್ತಕ್ಕಂಥ ರಿಸೋರ್ಸ್ ಏನು, ಪದಗಳು. ಒಳ್ಳೆ ಪದಗಳನ್ನ ನಿಮ್ಮ ಮೈಂಡ್ಗೆ ಆಗ್ತಾದಾಗ ಏನಾಗ್ತಾ ಇರುತ್ತೆ, ರಿಸಲ್ಟ್ ಕೂಡ ಸಿಗ್ತಾ ಇರುತ್ತೆ. ಹಾಗೆ ನೀವು ಕೂಡ ನಿಮ್ಮ ದುಡ್ಡಿನ ಬಗ್ಗೆ ನೀವು ಎಷ್ಟು ನಂಬಿಕೆ ಇಟ್ಕೊತೀರಾ, ನನ್ನ ದುಡ್ಡು ಬಂದೇ ಬರುತ್ತೆ, ಸಕ್ಸಸ್ಫುಲ್ ಆಗ್ತೀನಿ, ನಾನು ಬೆಳಿತೀನಿ, ಸಂಪಾದನೆ ಮಾಡ್ತೀನಿ ಅಂತೇಳಿ ನೀವು ಯಾವಾಗ ಅದ್ರ ಮೇಲೆ ಎನರ್ಜಿ ಕೊಡ್ತಾ ಹೋಗ್ತಾ ಇರ್ತೀರಾ, ಪ್ರತಿಯೊಂದಾಗುತ್ತೆ. ಇಡೀ ಪ್ರಪಂಚ ನಿಂತಿರೋದೇ ಎಕ್ಸ್ಪೆರಿಮೆಂಟ್ ಆನ್ ಎನರ್ಜಿ ಮೇಲೆ. ಆ ಎನರ್ಜಿ ನಿಮಗೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ನಿಮ್ಮ ಎನರ್ಜಿ ಕೂಡ ದುಡ್ಡಿನ ಬಗ್ಗೆ ಯಾವ ರೀತಿ ಅಸೋಸಿಯೇಟ್ ಆಗಿರುತ್ತೋ ಅದ್ರ ಮೇಲೆ ನಿಮ್ಮ ಲೈಫ್ ನಿರ್ಧಾರವಾಗಿರುತ್ತೆ. ಹಾಗೆ ಇಫ್ ಯು ವಾಂಟ್ ಆರ್ ಮೋರ್ ಮನಿ, ಆ ಮನಿ ನಿಮ್ಗೆ ಕೆಲಸ ಮಾಡಬೇಕು ಅಂತ ಹೇಳಿದಾಗ ನೀವು ಎಷ್ಟು ಆ ದುಡ್ಡಿಗೆ ರೆಸ್ಪೆಕ್ಟ್ನ ಕೊಡ್ತೀರಾ, ವ್ಯಾಲ್ಯೂಸ್ ಎಷ್ಟು ಕೊಡ್ತೀರಾ, ಅದನ್ನು ಎಷ್ಟು ಎನರ್ಜಿ ಕ್ರಿಯೇಟ್ ಮಾಡ್ತೀರಾ, ಆ ದುಡ್ಡನ್ನ ಬೆಳೆಸಲಿಕ್ಕೆ ಇನ್ವೆಸ್ಟ್ಮೆಂಟ್ ಹೇಗೆ ಮಾಡ್ತೀರಾ. ಯಾಕೆಂದರೆ ಕುಂತಿದ್ದ ಜಾಗದಲ್ಲಿ ಅಥವಾ ಅದು ದುಡ್ಡು ಬೆಳೆಯಲ್ಲ, ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ರೈಟ್ ಪಾತು, ರೈಟ್ ಪ್ಲೇಸು ಕೂಡ ತುಂಬ ಇಂಪಾರ್ಟೆಂಟು. ರೈಟ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇದೆಲ್ಲ ನಿಮಗೆ ಬರಬೇಕು ಅಂತ ಹೇಳಿದಾಗ ಅಫ್ಕೋರ್ಸ್ SK ಲೈಫ್ ಲೀಡರ್ಶಿಪ್ ಲರ್ನಿಂಗ್ಸಲ್ಲಿ ಮನಿ ವರ್ಕ್ಶಾಪ್ ಅಂತಲೇ ಇರುತ್ತೆ, ಬಿಸ್ನೆಸ್ ಬಗ್ಗೆ ಇರುತ್ತೆ, ಸೇಲ್ಸ್ ಬಗ್ಗೆ ಇರುತ್ತೆ, ಲೈಫ್ ಸ್ಕಿಲ್ಸ್ ಬಗ್ಗೆ ಇರುತ್ತೆ. ಎಲ್ಲ ಕೋರ್ಸ್ಗಳನ್ನ ನೀವು ಯಾವಾಗ
ಜಸ್ಟ್ ಒನ್ ಬೈ ಒನ್ ಅಟೆಂಡ್ ಮಾಡ್ತಾ ಹೋದಾಗ ಏನಂತೆ ಇಂಪ್ಲಿಮೆಂಟೇಷನ್ ಮಾಡಿಸ್ತೀವಿ. ಆ ಇಂಪ್ಲಿಮೆಂಟೇಷನ್ ನಿಮ್ಗೆ ಏನು ಕೊಡುತ್ತೆ, ರಿಸಲ್ಟ್ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಟಾಪ್ ಲೆವೆಲ್ ಬೆಳಿಬೇಕು ಅನ್ನೋ ಆಸೆ ಇದೆಯಾ, ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇದೆಯಾ, ದುಡ್ಡು ನಿಮಗೆ ಅಂದ್ಕೊಂಡ ಥರ ಬರಬೇಕಾ, ಮನಿ ಫ್ಲೋ ಬರಬೇಕಾ, ನೀವು ಫಸ್ಟ್ ಥಾಟ್ಸ್ನ ಓಪನ್ ಅಪ್ ಮಾಡಿ, ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಅಫರ್ಮೇಷನ್ನ ಕೊಡಿ. ನೀವು ನಿಮ್ಮಿಂದ ದುಡ್ಡು, ಯುವರ್ ದ ಮನಿ. ಸೊ ದುಡ್ಡನ್ನ ನೀವು ಕಂಟ್ರೋಲ್ ಮಾಡಬೇಕೇ ಹೊರತು ದುಡ್ಡು ನಿಮ್ಮನ್ನ ಕಂಟ್ರೋಲ್ ಮಾಡಬಾರ್ದು. ಸೊ ಹಾಗಿದ್ದಾಗ ಏನು ಮಾಡ್ಬೇಕು ನಾವೀಗ, ಸಂಪಾದನೆ ಮಾಡಲಿಕ್ಕೆ, ಇನ್ಕಮ್ ಮಾಡಲಿಕ್ಕೆ ರೈಟ್ ವೇಲಿ, ರೈಟ್ ಡೈರೆಕ್ಷನ್ಸಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ವರ್ಕ್ ಮಾಡಿ. 100% ಮನಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂಬಿಕೆ ಇರಲಿ, ಮನಿ ಫ್ಲೋ ಇರುತ್ತೆ. ಪಾಸಿಟಿವ್ ಅಫರ್ಮೇಷನ್ ಇಟ್ಕೊಳ್ಳಿ, ಒಳ್ಳೆ ಯೋಚನೆಗಳು ಇಟ್ಕೊಳ್ಳಿ. ಆ ಯೋಚನೆಗಳಿಗೆ ಎನರ್ಜಿನ ಕೊಡಿ. 100% ಮನಿ ನಿಮ್ದಾಗುತ್ತೆ. ನೀವೇನು ಅನ್ಕೊತಾ ಇದ್ದೀರಾ ಆ ದುಡ್ಡನ್ನ ಇಷ್ಟಪಡ್ಬೋದು, ದುಡಿಬೋದು, ಎಂಜಾಯ್ ಮಾಡ್ಬೋದು ಆ್ಯಂಡ್ ಜಾಯ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.